ಅದೇ ಅಪ್ಪಾಜಿ ಹೇಳ್ದಂಗೆ ಈಗ ನಾವು ನಮ್ಮ ಜನರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅದಕ್ಕೆ ಕಾಯ್ತಾ ಇದ್ದೀವಿ. ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ ಸಿನಿಮಾ ಮಾಡೋಕ್ಕೆ. ಎಷ್ಟೊಂದು ಜನ ನೀವು ನೋಡಿದ್ದೀರಾ, ಹೊಸ ಕಲಾವಿದರು ನಮ್ಮ ಜೊತೆ ಸೇರ್ಕೊಂಡು ಮಾಡಿದ್ದೀವಿ. ನಮಗೆ ಆ ಸಪೋರ್ಟ್ ನೀಡಿ ಕನ್ನಡ ಸಿನಿಮಾ ಬೆಳೆಸಿ ಹೊಸ ಪ್ರತಿಭೆಗೆ ಬೆಳೆಯೋಕ್ಕೆ ಸಹಾಯ ನೀಡಿ. ಬಟ್ ಅದೇ ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾಯಿದೆ ಇಷ್ಟೊಂದು ಜನರು ಬಂದು ನಮ್ಮ ಮೀಡಿಯಾವರು ಮತ್ತು ನಮ್ಮ ಎಷ್ಟೊಂದು ಜನ ಕನ್ನಡ ಇಂಡಸ್ಟ್ರಿಯವರೆಲ್ಲ ಬಂದು ನಮ್ಮ ಸಿನಿಮಾ ನೋಡೋದಕ್ಕೆ, ಆಮೇಲೆ ಅಷ್ಟೊಂದು ಪಾಸಿಟಿವ್ ಆಗಿ ಮಾತಾಡಿ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮದವ್ರಿಗೆ ತುಂಬ ಧನ್ಯವಾದಗಳು. ನಾನಿವತ್ತು ಧನ್ಯವಾದಗಳಿಂದಲೇ ನನ್ನ ಮಾತನ್ನು ಪ್ರಾರಂಭಿಸಬೇಕು ಅನಿಸುತ್ತೆ. ಯಾಕಂದರೆ ನನ್ನನ್ನು ತ್ಯಜಿಸಿದ ಅಷ್ಟು ಜನರಿಗೆ ಅಥವಾ ಅಷ್ಟು ಒಂದು ಅವಕಾಶಗಳಿಗೆ ಧನ್ಯವಾದಗಳನ್ನ ಹೇಳಬೇಕು, ಅಥವಾ ಜೀವನದಲ್ಲಿ ನನ್ನನ್ನು ಕುಗ್ಗಿಸಿದ ಘಟನೆಗಳಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಅಫ್ಕೋರ್ಸ್ ನಮ್ಮ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರು ಇಂದ್ರಜಿತ್ ಸರ್ಗೆ ಧನ್ಯವಾದಗಳನ್ನ. ಯಾಕಂದರೆ ಈ 3 ಅಂಶಗಳು ನನ್ನ ಜೀವನದಲ್ಲಿ ಇರಲಿಲ್ಲ ಅಂತಂದರೆ ಇವತ್ತು ನಾನು ಇಲ್ಲಿವರೆಗೂ ಬರೋಕ್ಕಾಗ್ತಾನೇ ಇರಲಿಲ್ಲ. ಗೌರಿ ನನ್ನ ಪಾಲಾಗ್ತಾ ಇರಲಿಲ್ಲ. ಸಮಾಜದ ಜೊತೆ ನಟಿಸುವ ಒಂದು ಅವಕಾಶ ನನಗೆ ಸಿಗ್ತಾ ಇರಲಿಲ್ಲ. ಸೊ ನಿಜವಾಗ್ಲೂ ಒಂದು ಟೈಮ್ ಬರುತ್ತೆ ಅನ್ನೋ ಹಾಡು ನನ್ನ ಜೀವನದಲ್ಲೂ ತುಂಬ ಒಂಥರ ಹಾಸುಹೊಕ್ಕಾಗಿದೆ ಅಂತ ಹೇಳ್ಬೋದು. ಅದನ್ನು ಆ ಸಾಹಿತ್ಯನ ಕೇಳಿಸ್ಕೊತಾ ಇದ್ದರೆ ನನ್ನ ಜೀವನಕ್ಕೂ ಅಳವಡಿಸ್ಕೊಂಡು ಒಂದು ಹುರುಪು ತೊಗೊಂಡು ಮುಂದಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು. ಇಷ್ಟೊಂದು ಜನ ಕಲಾವಿದರು ಬಂದರು, ತಂತ್ರಜ್ಞರು ಬಂದರು, ನಮ್ಮ ಸಿನಿಮಾನ ಹಾಡಿ ಹೊಗಳಿದ್ದಾರೆ. ತುಂಬ ಖುಷಿ ಆಗ್ತದೆ. ಯಾಕಂದರೆ ನನಗೆ ಆಟೋವಿಂದೇ ಒಂದು ಸಿನಿಮಾ ಪೋಸ್ಟರ್ ನೋಡಬೇಕು ಅಂತ ಆಸೆ ಇತ್ತು. ರೋಡಲ್ಲಿ ಹೋಗಬೇಕಾದ್ರೆ ದೊಡ್ಡ ದೊಡ್ಡ ಪೋಸ್ಟರ್ಸ್ಗಳನ್ನ, ಕಟೌಟ್ಗಳನ್ನ ನೋಡಬೇಕು ಅಂತ ಆಸೆ ಇತ್ತು. ರೇಡಿಯೋಲಿ ನಮ್ಮ ಸಿನಿಮಾ ಹಾಡು ಕೇಳಬೇಕು ಅಂತ ಆಸೆ ಇತ್ತು. ಪ್ರತಿಯೊಬ್ಬರು ನನ್ನ ಸಿನಿಮಾದ ಬಗ್ಗೆ ಮಾತಾಡಬೇಕು, ಬಂದು ಸಿನಿಮಾ ಥಿಯೇಟ್ರ್ಗಳಲ್ಲಿ, ಚಿತ್ರಮಂದಿರಗಳಲ್ಲಿ ನೋಡಬೇಕು ಅನ್ನೋ ಆಸೆ ಇತ್ತು. ಇವತ್ತು ಪ್ರತಿಯೊಂದು ನೆರವೇರಿದೆ. ಇನ್ಮೇಲಿಂದ ಪ್ರತಿಯೊಂದು ನೆರವೇರುತ್ತೆ ಅನ್ನೋ ಆಶ್ವಾಸನೆಯನ್ನು ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಇವಾಗಲೇ ನೋಡಿದ ಹಾಗೆ ವಿಶೇಷ ಚೇತನ ಕಲಾವಿದರ ಜೊತೆ ನಾವೆಲ್ಲರೂ ನಿಂತು ಅವರು ನಮಗೆ ಈ ಕಥೆಗೆ ನಿಜವಾದ ಸ್ಫೂರ್ತಿ. ಅವರಿಂದ ನಾನು ಕಲ್ತಿರೋದು ಬಹಳಷ್ಟು ಇದೆ. ಎಷ್ಟೇ ಏನೇ ಆಗಲಿ ನನ್ನ ಜೀವನದಲ್ಲಿ ಕುಗ್ದಿರ ನನ್ನ ಮುಂದಕ್ಕೆ ಹೋಗ್ತಾನೇ ಇರ್ತೀನಿ ಅನ್ನೋ ಆ ಭರವಸೆ ಇಟ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದೆ ಇಂದ್ರಜಿತ್ ಲಂಕೇಶ್ ಸರ್ಗೆ, ಅದ್ಭುತ ಮ್ಯಾಮ್ಗೆ, ಸಮರ್ಗೆ, ಪ್ರತಿಯೊಬ್ಬರಿಗೂ, ನಮ್ಮ ತಂತ್ರಜ್ಞರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನಾವು ಕೂಡ ಮೊದಲನೇ ಬಾರಿ ಸ್ಕ್ರೀನ್ ಮೇಲೆ ನಮ್ಮ ಸಿನಿಮಾನ ನೋಡೋದು. ನನ್ನ ಮೊದಲನೇ ಬಾರಿ ಒಂದು ದೊಡ್ಡ ಪರದೆ ಮೇಲೆ ನನ್ನನ್ನು ನಾನು ನೋಡ್ಕೊಂಡಿದ್ದು, ನನ್ನ ಕುಟುಂಬವಿಡೀ ನೋಡ್ತು, ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಇದ್ದರು. ಪ್ರತಿಯೊಬ್ಬರು ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋಕ್ಕಾಗಲ್ಲ. ನಮ್ಮ ಕೆಲಸ ಅಲ್ಲಿಗೆ ಮುಗ್ದಿದೆ. ಇನ್ನೇನಿದ್ರು ಆಡಿಯನ್ಸ್ ಕೆಲಸ ಅಂತ ಹೇಳಬೇಕು. ಅವ್ರು ನೋಡಿ ಏನು ತೀರ್ಪು ಕೊಟ್ಟರು ಅದನ್ನು ತಗೊಳ್ಳುವ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ನಾವಿದ್ದೀವಿ. ಬೆಳೆಯೋ ಕಲಾವಿದರು, ಯುವಕರು, ಅದನ್ನು ನೀವು ಬೆಳೆಸಿದ್ರೆ ನಾವು ಅದನ್ನು ಉಳಿಸ್ಕೊಂಡು, ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ನಮ್ಮ ಮೇಲೆ ನಾವೇ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಾ ಕನ್ನಡಕ್ಕೆ ಇನ್ನೂ ಒಂದಷ್ಟು ಕೊಡುಗೆಗಳನ್ನ ಕೊಡ್ತಾ ಮುಂದಕ್ಕೆ ಹೋಗ್ತೀವಿ ಅಂತ ನಾನು ಆಶ್ವಾಸನೆ ನೀಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಅ ಲಾಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.